ಅಂಗಾರ ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ಐತಿಹಾಸಿಕ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಭಕ್ತರು ಭೇಟಿ ನೀಡಿ ಗಣಪತಿ ದರ್ಶನ ಪಡೆದರು. ಸಂಕಷ್ಟಹರ ಚತುರ್ಥಿ ಪ್ರಯುಕ್ತ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದಲ್ಲಿರುವ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಭಕ್ತರು ಗಣೇಶನ ದರ್ಶನ ಪಡೆದು ಪುನೀತರಾದರು. ಸಂಕಷ್ಟಹರ ಚತುರ್ಥಿ ಹಿನ್ನೆಲೆ ಗಣೇಶನಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಗಣೇಶನ ದರ್ಶನ ಪಡೆದರು. ಅಂಗಾರ ಸಂಕಷ್ಟಹರ ಚತುರ್ಥಿಯು ಮಂಗಳವಾರದಂದು ಬಂದಿದ್ದು, ಅಂದು ಗಣಪತಿಯ ದರ್ಶನ ಪಡೆದರೆ ಕುಜದೋಷ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಇವತ್ತು ಬಹಳ ವಿಶೇಷವಾಗಿ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ. ಏನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂದರೆ ನೋಡಿ, ಸಂಕಷ್ಟ ಅಂದರೆ ಕಷ್ಟಗಳು, ಮತ್ತು ಸಂಕಷ್ಟ ಹರ ಅಂತಂದರೆ ನಿವಾರಣೆ ಅಂತ ಹೇಳಿ, ಮತ್ತು ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಅಂಗಾರಕ ಸಂಕಷ್ಟ ಚತುರ್ಥಿ ಅಂತಂದರೆ ಯಾಕೆ ಇದಕ್ಕೆ ಹಿನ್ನೆಲೆ ಏನು ಪೌರಾಣಿಕವಾಗಿ ಹೇಳೋದಾದರೆ ನೋಡಿ, ನಮ್ಮ ಮುದ್ಗಲ ಪುರಾಣದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಏನು ಅಂತಂದರೆ ಅಲ್ಲಿ ಏನು ಉಲ್ಲೇಖ ಬರುತ್ತೆ ಅಂದರೆ ಮಂಗಳ ಅಂದರೆ ಅಂಗಾರಕ ನೋಡಿ, ಅಂಗಾರ ಅಂತಂದರೆ ಅಗ್ನಿ ಅಂತ ಅರ್ಥ. ನಮ್ಮ ಒಂದು ಪುರಾಣ ಶಾಸ್ತ್ರ ಪ್ರಕಾರ ಅಂಗಾರ ಅಂದರೆ ಕೆಂಡ, ಅಗ್ನಿ ಅಂತ ಅರ್ಥ. ನೋಡಿ, ಈ ಅಗ್ನಿ ಅಂತ ಯಾಕೆ ಹೆಸರು ಬಂತು ಅಂದರೆ ಭೂದೇವಿ ಶಿವನ ಕುರಿತು ಒಂದು ತಪಸ್ಸನ್ನು ಮಾಡ್ತಾರೆ. ಏನು ತಪಸ್ಸು ಅಂತಂದರೆ, ನನಗೆ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಪುತ್ರ ಜನನ ಆಗಬೇಕು ಅಂಥೇಳಿ ಭೂದೇವಿ ಶಿವನ ಕುರಿತು ತಪಸ್ಸು ಮಾಡ್ತಾರೆ. ಅಂತಿಮವಾಗಿ ಶಿವ ಪರಮಾತ್ಮ ಭೂದೇವಿಯ ತಪಸ್ಸಿಗೆ ಮೆಚ್ಚಿ ಒಂದು ಪುತ್ರವನ್ನು ಅವರಿಗೆ ಕರುಣಿಸ್ತಾರೆ. ಅದು ಭೂಮಿಯ ಗರ್ಭದಿಂದ ಅಂದರೆ ಭೂಮಿಯ ಒಂದು ಅಗ್ನಿ ತತ್ವದಿಂದ ಆ ಮಗು ಜನಿಸುತ್ತೆ. ಸಹಜವಾಗಿ ಭೂಗರ್ಭದಲ್ಲಿ ಅತ್ಯಂತ ತಾಪಮಾನ ಜಾಸ್ತಿ ಇರುತ್ತೆ, ತುಂಬ ಉಷ್ಣತೆಯಿಂದ ಕೂಡಿರುತ್ತೆ. ಆ ಭೂದೇವಿಗೆ ಹುಡ್ತಕ್ಕಂಥ ಮಗುನೇ ಮಂಗಳ ಸಹಜವಾಗಿ ಅಗ್ನಿ ತತ್ವ ಹೊಂದಿರೋದ್ರಿಂದ ಅದರ ತಾಪಮಾನವನ್ನು ಸ್ವತಃ ತಾಯಿ ಭೂದೇವಿನೇ ಸಹಿಸ್ಕೊಳಕ್ಕಾಗೋದಿಲ್ಲ, ಅಷ್ಟು ಉಷ್ಣತೆಯಿಂದ ಕೂಡಿರುತ್ತೆ ಆ ಮಂಗಳ. ಕೊನೆಗೆ ಅದು 3 ಲೋಕದಲ್ಲೂ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕೊನೆಗೆ ಋಷಿಗಳ ಶಾಪಕ್ಕೆ ಮಂಗಳ ಗುರಿ ಆಗ್ತಾರೆ. ಅಂದರೆ ಅಷ್ಟು ತಾಪಮಾನ, ಅಷ್ಟು ಉಷ್ಣತೆ, ಅಷ್ಟು ಶಾಖವನ್ನು ಹೊಂದಿರ್ತಾನೆ ಮಂಗಳ. ಕೊನೆಗೆ ಆ ಉಷ್ಣ ತಾಪಮಾನವನ್ನು ತಡ್ಕೊಳಕ್ಕಾಗ್ದಲೇ ಭಾರದ್ವಾಜ ಮಹರ್ಷಿಗಳು ಮಂಗಳನಿಗೆ ಸಲಹೆ ಕೊಡ್ತಾರೆ. ನೀನು ಗಣಪತಿಯನ್ನು ಕುರಿತು ನೀನು ವ್ರತವನ್ನು ಆಚರಣೆ ಮಾಡು, ನಿನಗೆ ಪರಿಹಾರ ಸಿಗುತ್ತೆ ಅಂತೇಳಿ. ಸರಿ, ಭಾರದ್ವಾಜ ಮಹರ್ಷಿಗಳ ಉಪದೇಶದ ನಂತರ ಮಂಗಳ ಗಣಪತಿಯ ಒಂದು ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ. ಯಾವಾಗ ಪ್ರಾರಂಭ ಮಾಡ್ತಾರೆ ಅಂದರೆ ಅದು ಕೃಷ್ಣ ಪಕ್ಷದ ಚತುರ್ಥಿ. ಆ ಚತುರ್ಥಿ ತಿಥಿನೇ ಯಾಕೆ ಅಂತಂದರೆ ಚತುರ್ಥಿ ತಿಥಿಯ ಅಭಿಮಾನ ದೇವತೆ ಅಥವಾ ಅಧಿದೇವತೆನೇ ಗಣಪತಿ.